ನಾವು ಹಾಸ್ಪಿಟಲ್ ಬರುವ ಮಹಿಳೆಯರ ಗೈನಕಾಲಜಿಸ್ಟ್ ಆಫೀಸಿಗೆ ವುಮನ್ ಉಂಟು. ಸೊ ಬರುವಂತ ಮಹಿಳೆಯರಲ್ಲಿ ಕಾಮನ್ ಸಿಂಪ್ಟಮ್ ಏನಪ್ಪಾ ಅಂತಂದ್ರೆ ಸುಸ್ತು ಸಂಕಟ, ತಲೆ ಸುತ್ತು, ತಲೆನೋವು, ನಿಶಕ್ತಿ, ತಲೆ ಕೂದಲಿರೋದು ಎಲ್ಲ ಅನ್ಕೊಂಡ್ಬಿಡ್ತಾರೆ. ಆಕ್ಚುಲಿ ಹೆಂಗಸರಲ್ಲಿ ಇದೆಲ್ಲ ಕಾಮನ್ ಬಿಡಪ್ಪ, ಏನ್ ತೊಂದರೆ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ mothers, please listen to me. In a healthy woman, these symptoms are not normal. Most common reason is anemia, ರಕ್ತಹೀನತೆ. ರಕ್ತಹೀನತೆ ಗಂಡಸರಿಗಿಂತ ಹೆಂಗಸರು ಜಾಸ್ತಿ ಆಗಿದೆ. ಅದಕ್ಕೆ ಮುಖ್ಯ ಕಾರಣಗಳು ಕೂಡ ಇದೆ. ಮಹಿಳೆಯರಲ್ಲಿ ತಿಂಗಳ ಪೀರಿಯಡ್ಸ್ ಅಂತ ಆಗುತ್ತೆ. They lose blood every month, but a man doesn't have periods. He doesn't lose blood. ಮತ್ತೆ ಮಹಿಳೆಯರು ಏನಂತ ಅನ್ಕೋತಾರಪ್ಪ ಅಂತಂದ್ರೆ ಈ ಬ್ಲಡ್ ಹೋಗ್ತಾ ಇದೆಯಲ್ಲ, ದೇಹದಿಂದ ಹೋಗ್ತಾರ ಬ್ಲಡ್ ಕೆಟ್ಟ ರಕ್ತ. ಸೊ ಆ ಕೆಟ್ಟ ರಕ್ತ ಎಷ್ಟು ಹೋಗುತ್ತೋ ಅಷ್ಟು ಒಳ್ಳೆಯದು ನನಗೆ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ದ ಫ್ಯಾಕ್ಟ್ ಈಸ್ ನಿಮ್ಮ ಪೀರಿಯಡ್ಸ್ ಮೇಲೆ ಹೋಗುವಂತ ಬ್ಲಡ್ ಕೂಡ ಶುದ್ಧ ರಕ್ತವೇ. ನಿಮ್ಮ ದೇಹದಿಂದ ಬರುವಂತ ಆ ರಕ್ತ ಹೊರಗಡೆ ಬರ್ಬೇಕಾದ್ರೆ ಇಟ್ ಮಿಕ್ಸಸ್ ವಿತ್ ಎಂಡೋಮೆಟ್ರಿಯಲ್ ಲೈನಿಂಗ್, cervical secretions, and you feel that it is impure. But period blood is not impure. So ಪ್ರತಿ ತಿಂಗಳು ನೀವು ಈ ಕಲ್ತುಕೊಳ್ತಾ ಇರೋ ರಕ್ತವನ್ನ ನಿಮ್ಮ ದೇಹ ಮತ್ತೆ ಪ್ರೊಡ್ಯೂಸ್ ಮಾಡ್ಬೇಕಲ್ಲ. ಅದನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನೀವು ಎಷ್ಟು ಪೌಷ್ಟಿಕಾಂಶ ಆಹಾರವನ್ನ ನೀವು ಸೇವಿಸಬೇಕು ಅನ್ನೋದನ್ನ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು ಪ್ರೆಗ್ನೆನ್ಸಿ ಮತ್ತೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಆ ಪ್ರೆಗ್ನೆನ್ಸಿ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಬಾಡಿ ಡಿಮಾಂಡ್ಸ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ತಾಯಿಯ ದೇಹದಿಂದ ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್ ಎಲ್ಲ ಮಗುವಿನ ದೇಹಕ್ಕೆ ಹೋಗ್ಬೇಕು. ಮಗು ಚೆನ್ನಾಗಿ ಬೆಳಿಬೇಕು, ದಷ್ಟಪುಷ್ಟವಾಗಿರ್ಬೇಕು ಅಂತಂದ್ರೆ ತಾಯಿ ಚೆನ್ನಾಗಿ ತಿನ್ಬೇಕು. ಮತ್ತೆ ಅರೇಂಜ್ಮೆಂಟ್ ಇಸ್ ಇನ್ ದ ನೇಚರ್ ಇಸ್ such a way that even if the mother doesn't take nutrition, that all the nutrition from the mother's body will enter the fetal body. ಈಗ ಕ್ಯಾಲ್ಸಿಯಂ ತಗೋತಾರಲ್ಲ, she will not be taking calcium, but still the calcium from the mother's bones will get demineralized and it will get transferred to the baby's body. ಅವಾಗ ಏನಾಗುತ್ತೆ, ತಾಯಿಯ ಮೂಳೆಗಳು ಸರಿತಾ ಹೋಗುತ್ತೆ, ಮಗು ದಷ್ಟಪುಷ್ಟವಾಗಿ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಆಗುತ್ತೆ. ಬಟ್ ತಾಯಿ ಕ್ಷೀಣಿಸ್ತಾ ಹೋಗ್ತಿರ್ತಾರೆ. ಸೊ ಹಾಗಾಗಿ ಅಂದ್ರೆ ಈ ಕರಳು ಅಂಬಲಿಕಲ್ ಕಾರ್ಡ್ ಕಟ್ ಆದ ತಕ್ಷಣ ಫುಡ್ ಆಕ್ಸಿಜನ್ ಹೋಗುತ್ತೆ, ಸಪ್ಲೈ ನಿಂತೋಗುತ್ತೆ ಹೊರತು ಆ ಪ್ರೀತಿ, ವಾತ್ಸಲ್ಯ, ಮಮತೆ ಇಬ್ಬರ ಮಧ್ಯೆ ಬಾಂಧವ್ಯ ಏನ್ ಬೆಳೆದಿದೆಯಲ್ಲ ಅದು ಲೈಫ್ ಲಾಂಗ್, ಇಟ್ ಇಸ್ ಎಂಡ್ಲೆಸ್, ಸಾಯೋ ತನಕ ಅದು ಕಂಟಿನ್ಯೂ ಆಗುತ್ತೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಪ್ಪ ಅಂತ ಅಂದ್ರೆ, ನ್ಯೂಟ್ರಿಷಿಯಸ್ ಡಯಟ್ ನಿಮ್ಮ ಮಕ್ಕಳಿಗೆ, ನಿಮ್ಮ ಗಂಡಂದಿರಿಗೆ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಿಗೆ ಮುಖ್ಯ ನೀವು ನ್ಯೂಟ್ರಿಷಿಯಸ್ ಡಯಟ್ ತಗೊಳ್ಳಿ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ. ಮತ್ತೆ ಈ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ, ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಎಲ್ಲ ನಾನು ಹೇಳ್ದಂಗೆ ಹಲವಾರು ಪ್ಯಾಪ್ ಸ್ಮಿಯರ್ ಟೆಸ್ಟ್ ಅಂತೆ, HPV ವ್ಯಾಕ್ಸಿನ್ ಬಂದಿದೆ, 100% ಯು ಕ್ಯಾನ್ ಪ್ರಿವೆಂಟ್ ಇಟ್. ಅದರಲ್ಲ ಇದ್ರೂ ಕೂಡ ಇಷ್ಟೊಂದು ಕೇಸಸ್ ಏನಕ್ಕೆ ಆಗ್ತಾ ಇದೆಯಪ್ಪ? ಮೆನಿ ವುಮನ್ ವಿಲ್ ಥಿಂಕ್ ನನಗೇನು ಸಿಂಪ್ಟಮ್ಸ್ ಇಲ್ಲ, ಏನು ಬ್ಲೀಡಿಂಗ್ ಪ್ರಾಬ್ಲಮ್ ಇಲ್ಲ, ವೈಟ್ ಡಿಸ್ಚಾರ್ಜ್ ಇಲ್ಲ, ಬ್ರೆಸ್ಟ್ ಅಲ್ಲಿ ಏನು ಲಂಪ್ ಇಲ್ಲ, ವೈ ಶುಡ್ ಐ ಡು ವೇಸ್ಟ್ ಮೈ ಮನಿ, ಟೈಮ್, ಎನರ್ಜಿ, ಎವ್ರಿಥಿಂಗ್? ಇಟ್ಸ್ ಓಕೆ. ಯಾವ ಸಿಂಪ್ಟಮ್ಸ್ ಇಲ್ಲದೆ ಇರ್ಬೇಕಾದ್ರೆ ಇಂಥ ಕಾಯಿಲೆಗಳನ್ನ ಕಂಡುಹಿಡಿಯೋದಕ್ಕೆ ಮಾಡ್ತೀವಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಕರಿತೀವಿ. ಸೊ ಈ ಸ್ಕ್ರೀನಿಂಗ್ ಟೆಸ್ಟ್ ವೆರಿ ಸಿಂಪಲ್, ಕ್ವಿಕ್, ಈಸಿ, ಪೇನ್ಲೆಸ್ ಅಂಡ್ ವೆರಿ ಇನ್ಎಕ್ಸ್ಪೆನ್ಸಿವ್. ಮತ್ತೆ ಕೆಲವರು ಹೆಣ್ಮಕ್ಳು ಯೋಚನೆ ಮಾಡೋದೇನಪ್ಪ ಅಂತಂದ್ರೆ, ಅಯ್ಯೋ ನನಗೆ ಏನ್ ಮಹಾ ವಯಸ್ಸಾಗೋಗಿದೆ, ಈ ವಯಸ್ಸಲ್ಲೇ ಕ್ಯಾನ್ಸರ್ ಬರಲ್ಲ ನನಗೆ, ಏನೋ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಂತ ಅನ್ಕೊಂತಾರೆ. ಬಟ್ ಬಿಲೀವ್ ಮೀ mothers, we are seeing women with cancers as young as 25 years, as young as 30 years. So please, when it comes to your health, don't neglect. ಹಾಸ್ಪಿಟಲ್ ಚೆಕ್ಅಪ್ ಮಾಡಿ ಬರದೇ ಇರೋದು ಇಂಥವೆಲ್ಲ ತುಂಬಾ ಕಾಮನ್. ಫೋನ್ ಮಾಡಿ ಕೇಳಿದ್ರೆ ಐ ಆಮ್ ವೆರಿ ಬಿಸಿ, ಮೈ ಹಸ್ಬೆಂಡ್ ಇಸ್ ನಾಟ್ ದೇರ್ ಅಟ್ ಹೋಮ್ ಟು ಪಿಕ್ ಮೀ ಟು ದ ಹಾಸ್ಪಿಟಲ್. These are all the reasons they are giving. So they don't realize what is the value of it. When you are really tired, when your health needs attention, your body speaks. But the only issue is we should be ready to listen to it. And if you fail to listen to it, it speaks louder. And sometimes it will be too late also. And ಮಧ್ಯ ವಯಸ್ಕರ ಮಹಿಳೆಯರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಹೆಲ್ತ್ ವಿಚಾರ ಮಾತಾಡಲಿಕ್ಕೆ ತುಂಬಾ ಜನ ಹಿಂಜರಿತಾರೆ. should never hesitate to speak about your reproductive health. Perimenopause and menopause. ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವ ವಯಸ್ಸು somewhere around 50-51 years, usually they attain menopause. Problem is they don't even recognize that the problem is because of menopause. ಯಾಕಂದ್ರೆ ಅವೇರ್ನೆಸ್ ಇರೋದಿಲ್ಲ.
multiple problems because of menopause. Menarche is like a sunrise. ಈಗ ತಾನೇ ಸೂರ್ಯ ಉದಯಿಸ್ತಾ ಇರ್ತಾನೆ, ತುಂಬಾ ಎನರ್ಜಿ ಇರುತ್ತೆ ಎಲ್ಲರಿಗೂ. ಮೆನೋಪಾಸ್ ಇಸ್ ಲೈಕ್ ಅ ಸನ್ಸೆಟ್. ಸೂರ್ಯ ಅಸ್ತಮ ಆಗ್ತಾ ಇರೋ ಟೈಮ್. ಎವ್ರಿಬಡಿ ಇಸ್ ಟೈರ್ಡ್, your body is tired, your health is deteriorating. You can actually suffer from hot flashes, lack of sleep, tiredness, loss of memory, brain fog. You don't have interest to do anything. ಇನ್ನು ಹಲವಾರು ಇನ್ನು ಲಾಂಗ್ ಟರ್ಮ್ ಅಲ್ಲಿ ಹೋಗ್ತಾ ಮೂಳೆಗಳು ಸವಿತಾ ಹೋಗುತ್ತೆ. ಏನಕ್ಕಪ್ಪ ಅಂತ ಈಸ್ಟ್ರೋಜನ್ ಪ್ರೊಜೆಸ್ಟರಾನ್ ಡಿಫಿಷಿಯನ್ಸಿ ಆಗೋದ್ರಿಂದ ಈ ತೊಂದರೆಗಳಾಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದ್ರೆ ಆಸ್ಟಿಯೋಪೊರೋಸಿಸ್ ಅನ್ನೋಂಥ ಕಂಡೀಷನ್ ಆಗೋದ್ರಿಂದ ಮೂಳೆಗಳು ಸವಿಯೋದ್ರಿಂದ ಫ್ರಾಕ್ಚರ್ಸ್ ಆಗ್ಬೋದು, ಈ ತರ ತೊಂದರೆಗಳು ಜಾಸ್ತಿ ಆಗುತ್ತೆ. ಬಟ್ one thing I want to tell you is even the man doesn't have any awareness about menopause. So what they say to their wives is, it's there in your head, you're changing a lot, your behaviors are changing, you're not like before. But ಮದರ್ಸ್ ಹೆಲ್ತ್ ಅನ್ನೋದು ತಾಯಿಯ ಆರೋಗ್ಯ ಅನ್ನೋದು ತಾಯಿಗೆ ಮಾತ್ರ ಸೀಮಿತವಾದದ್ದಲ್ಲ, ಪುರುಷರಿಗೂ ಸೇರುವಂಥದ್ದು. ಅವರು ಕೂಡ ಅರ್ಥ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ವ್ಯಾಯಾಮ. ಎಲ್ಲ ಮಹಿಳೆಯರು ವ್ಯಾಯಾಮವನ್ನಾಗಿ ನಾನು ತುಂಬಾ ಮನೆ ಕೆಲಸ ಮಾಡ್ತಾ ಇದ್ದೀನಿ, ತುಂಬಾ ಎಕ್ಸರ್ಸೈಸ್ ಆಗುತ್ತೆ ನನಗೆ, ದಿಸ್ ದ ರಾಂಗ್ ಕಾನ್ಸೆಪ್ಟ್. ಓಕೆ, ಸೊ ಹಳೆ ಕಾಲದಲ್ಲೆಲ್ಲ ರಾಗಿ ಕುಟ್ಟೋದು, ಭತ್ತ ಬೀಸೋದು, ಮಜ್ಜಿಗೆ ಕಡಿಯೋದು, ಈ ತರ ಒಂಥರ ಬಿಂದಿಗೆಯಲ್ಲಿ ಎತ್ತೋದಿಂತ ಕೆಲಸ ಎಲ್ಲ ಮಾಡ್ತಾ ಇದ್ರು. ಸೊ ಮಸಲ್ಸ್ ಅಂಡ್ ಬೋನ್ಸ್ ಯೂಸ್ ಟು ಬಿ ಸ್ಟ್ರಾಂಗ್. ನಾವು ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಹೋಗಿರ್ತೀವಿ, ಮಿಕ್ಸಿಯಲ್ಲಿ ಖಾರ ಆಡಿಸ್ತೀವಿ, ವ್ಯಾಕ್ಯೂಮ್ ಕ್ಲೀನರ್ ಮನೆ ಕ್ಲೀನ್ ಮಾಡ್ತೀವಿ. ಸೊ ವಿ ಡೋಂಟ್ ಹ್ಯಾವ್ ದಟ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಎಕ್ಸರ್ಸೈಸಸ್ ಟು ಅವರ್ ಬಾಡಿ. ದಟ್ ಈಸ್ ಒನ್ ಥಿಂಗ್ ವಿ ಆರ್ ಲ್ಯಾಕಿಂಗ್. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮೆಂಟಲ್ ಹೆಲ್ತ್. ಒಬ್ಬ ಮಹಿಳೆಯ ಮೆಂಟಲ್ ಹೆಲ್ತ್ ದೈಹಿಕ ಆರೋಗ್ಯಕ್ಕೂ ಜೊತೆಗೆ ಅದಕ್ಕಿಂತ ಹೆಚ್ಚಿಗೆ ಮುಖ್ಯವಾದದ್ದು. ಎಸ್ಪೆಷಲಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಮತ್ತೆ ಮೆನೋಪಾಸ್ ಟೈಮಲ್ಲಿ ಶಿ ವಿಲ್ ರಿಯಲಿ ಸ್ಟ್ರಗಲ್ ವಿತ್ ಮೆಂಟಲ್ ಇಶ್ಯೂಸ್. ಸೊ ಅದ್ರ ಬಗ್ಗೆ ಕೂಡ ಎಲ್ಲ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್. ಸೊ ಈ ಹಾಲ್ ನಲ್ಲಿ ಇರುವಂತ ಎಲ್ಲ ಪುರುಷರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ನಿಮ್ಮ ಜೀವನದಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಿರುವಂತಹ ಎಲ್ಲ ಮಹಿಳೆಯರ ಆರೋಗ್ಯ ಬಗ್ಗೆ ಕಾಳಜಿ ವಹಿಸೋದನ್ನ ರೂಢಿಸ್ಕೋಬೇಕು. ಹಾಗೆ ಏನಪ್ಪ ನನಗೆ ನೋವು ಸುಸ್ತು ಅಂತ ಏನಾದ್ರು ಅಂತ ಈಗ ನೀನ್ ನಿಂತಿದೆ ಹೋಗಿ ಯಾವಾಗ್ಲೂ ಅಂತ ಅನ್ನೋದು, ಏನೋ ಒಂದು ಹೇಳಿದ್ರೆ ಏನಾಗೋದು, ಹೀಗೆಲ್ಲ ಮಾಡ್ಬೇಕು. If she asks for me time, please respect it and try to share the household responsibilities. So try to reduce the stress. Don't be a stress. Okay? And ಇಲ್ಲಿರೋ ಎಲ್ಲ ಮಹಿಳೆಯರಿಗೆ ನಾನು ಒಂದು ಮೆಸೇಜ್ ಏನಪ್ಪ ಕೊಡೋಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ. ಒಂದು ದಿನ ನೀವು ಮನೆಯಲ್ಲಿ ಹುಷಾರಿಲ್ಲದೆ ಬೆಳೆದ್ರೆ ಎಷ್ಟು ಕೇಸ್ ಆಗುತ್ತೆ ಅನ್ನೋದನ್ನ ನೀವು ಇಮ್ಯಾಜಿನ್ ಅಲ್ವಾ? ಸೊ ನೀವು ಆರೋಗ್ಯವಾಗಿದ್ರೆ ನಿಮ್ಮ ಮನೆ ಜನರೆಲ್ಲ ಆರೋಗ್ಯವಾಗಿರ್ತಾರೆ. ನೀವು ನಗ್ತಾ ಇದ್ರೆ ನಿಮ್ಮ ಮನೆಯವರೆಲ್ಲ ನಗ್ತಾ ಇರ್ತಾರೆ. ನೀವು ಖುಷಿಯಾಗಿದ್ರೆ ನಿಮ್ಮ ಮನೆ ಇಡೀ ಕುಟುಂಬ ಖುಷಿಯಾಗಿರುತ್ತೆ. ಸೊ ಇಡೀ ಕುಟುಂಬ ಖುಷಿಯಾಗಿದ್ರೆ ಸಮಾಜ ಸುಧಾರಿಸುತ್ತೆ. So I just wanted to make a promise to me today that you all going to take care of your health. You are not going to miss any health checkup. You are going to do exercise regularly, and you are going to have nutritious diet. So happy Mother's Day, happy Mother's Day to all the mothers. Thank you so much. Thank you for patience.